ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗರಟ್ಟಿ. ಧಾರವಾಡ ನಗರದಲ್ಲಿ ನಡೆದಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ನಗರದಲ್ಲಿಂದು ವಿವಿಧ ಸಂಘ ಸಂಸ್ಥೆಗಳಿಂದ ಬೆಂಬಲ ನೀಡಲಾಯಿತು. ದಲಾಲ್ ಮತ್ತು ವ್ಯಾಪಾರಸ್ಥರ ಸಂಘ, ಕಿರಾಣಿ ವರ್ತಕರ ಸಂಘ, ವಕೀಲರ ಸಂಘ, ಕೆಎಲ್ಇ ಕಾನೂನು ವಿದ್ಯಾರ್ಥಿನಿಯರಿಂದ ಡೊಳ್ಳು ವಾದ್ಯಗಳೊಂದಿಗೆ ಬಂದು ಬೆಂಬಲ ಸೂಚಿಸಲಾಯಿತು. ಎಲ್ಲಿಯವರೆಗೆ ಹೋರಾಟ? ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ, ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ. ನೂರ 50 ವರ್ಷಗಳ ಇತಿಹಾಸನ ಹೊಂದಿದೆ. ನಮ್ಮ ಸಂಘದ ಸದಸ್ಯರು ಸಾಕಷ್ಟು ಜನ ರಾಜಕೀಯದಿಂದ ಮುಖಂಡರಾಗಿದ್ದಾರೆ, ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಮತ್ತು ನ್ಯಾಯಾಧೀಶರಾಗಿದ್ದಾರೆ, ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದಾರೆ. ಏನು ಧಾರವಾಡದ ಜನತೆ, ಸಂಘ ಸಂಸ್ಥೆಗಳು ಈ ದಶಕಗಳಿಂದ ಧಾರವಾಡ ಮಹಾನಗರ ಪಾಲಿಕೆ, ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದು ನಮ್ಮ ಸಂಘ, ಧಾರವಾಡ ವಕೀಲ ಸಂಘ, ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ. ನೋಡಿ, ಇದು ಧಾರವಾಡ ಜಿಲ್ಲೆ. ಈ ಧಾರವಾಡ ಜಿಲ್ಲೆಗೆ ಸಿಗಬೇಕಾದಂತ ಸವಲತ್ತುಗಳು ಇವತ್ತಿನ ರಾಜಕಾರಣಿಗಳಿಂದ ಸಿಗ್ತಾ ಇಲ್ಲ. ಇದು ಜಿಲ್ಲಾ ಸ್ಥಾನ. ಕೇವಲ ಹುಬ್ಬಳ್ಳಿಯಲ್ಲಿ ರಾಜಕೀಯ ಹಿತಾಸಕ್ತಿ ಜಾಸ್ತಿ ಇದೆ. ಆ ರಾಜಕೀಯ ಹಿತಾಸಕ್ತಿಯಿಂದ ಎಲ್ಲ ಪಕ್ಷದವರು ಅಲ್ಲೇ ಮನಿ ಮಾಡಿಕೊಂಡು ಹುಬ್ಬಳ್ಳಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ತಾವು ಹೇಳ್ತಾ ಇದ್ದೀರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೊಂದು ಅವಿಭಕ್ತ ಕುಟುಂಬ, ಒಪ್ಪುನು. ಆದ್ರೆ ಅದೇ ಹುಬ್ಬಳ್ಳಿಗೆ ಏನು ಸವಲತ್ತು ಕೊಡ್ತಾ ಇದ್ದೀರಿ, ಆದ್ರೆ ಧಾರವಾಡಕ್ಕೆ ಯಾಕೆ ಕೊಡ್ತಾ ಇಲ್ಲ? ಇದೇ ಕಾರ್ಪೊರೇಷನ್ ವಿಷಯದಲ್ಲಿ ವಾರಕ್ಕೆ ಒಮ್ಮೆ ಆದ್ರೂ ಸಹ ಅದು ಕಮಿಷನರ್ ಬರ್ತಾ ಇಲ್ಲ. ಈಗ ಧಾರವಾಡಕ್ಕೆ ಒಂದು ನ್ಯಾಯ, ಹುಬ್ಬಳ್ಳಿಗೆ ಒಂದು ನ್ಯಾಯ. ಇದಕ್ಕೆ ಮನಗಂಡು ಧಾರವಾಡದ ಜನತೆ, ಧಾರವಾಡದ ಎಲ್ಲ ಸಂಘ ಸಂಸ್ಥೆಗಳು ದಶಕಗಳಿಂದ ಇದೇನು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಪಕ್ಷದವರು ಈಗ ಈ ಹಿಂದೆ ಮುನ್ಸಿಪಲ್ ಕಾರ್ಪೊರೇಷನ್ದಲ್ಲಿ ಇನಾನಿಮಸ್ ರೆಸೊಲ್ಯೂಷನ್ ಮಾಡಿದ್ದಾರೆ, ಇಲ್ಲಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತ ಹೇಳಿ. ಅದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅವಾಗ ಎಲ್ಲ ಪಕ್ಷದವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೀರಿ. ಎಲ್ಲ ಪಕ್ಷದವರು ಒಪ್ಪಿಗೆಯನ್ನು ಕೊಟ್ಟ ಮೇಲೆ ಈಗಿನ ಇದ್ದ ಸರ್ಕಾರ ಅದಕ್ಕೆ ಮಾನದಂಡಗಳನ್ನು ಪೂರೈಕೆ ಮಾಡಿ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿ, ಅದನ್ನ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡಿ, ಅದನ್ನ ರಾಜ್ಯಪಾಲರಲ್ಲಿ ಸಹಿಗಾಗಿ ಕಳಿಸಿದ್ದಾರೆ. ನನಗೆ ಬಂದ ಮಾಹಿತಿ ಪ್ರಕಾರ ಈ 11 ತಿಂಗಳ ಹಿಂದೆ ಅದನ್ನ ರಾಜ್ಯ ಸರ್ಕಾರ ಕಳಿಸಿದ್ದೈತೆ ಅಂತ ಹೇಳಿ ಗೊತ್ತಾಯ್ತು. ಇವತ್ತಿನವರಿಗೆ ಅದಕ್ಕೆ ಯಾಕೆ ಸಹಿ ಆಗಿಲ್ಲ ಗವರ್ನರ್? ಇದಕ್ಕೆ ಕೆಲವು ಕಾರಣೀಭೂತರದಾರ. ಈ ರಾಜಕೀಯ ಪಕ್ಷಗಳಂದ್ರೆ ಹೆಂಗಿದಾವ ಅಂತಂದ್ರ ತೋರ್ಸೋದು ಒಂದು, ಮಾಡೋದೊಂದು ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ಮಹಾನಗರ ಪಾಲಿಕೆ ಜನತೆಗೆ ಬೇಕಿದು, ನಿಮ್ಮ ಪಕ್ಷಗಳಿಗೆ ಅಲ್ಲ, ಸರ್ಕಾರಕ್ಕೂ ಅಲ್ಲ. ಇದು ಜನತೆಗೆ ಬೇಕು. ಇದು ಜನತೆಯ ಹೋರಾಟ. ಈ ಜನತೆಯ ಹೋರಾಟದಲ್ಲಿ ಧಾರವಾಡ ವಕೀಲರ ಸಂಘ ಯಾವತ್ತೂ ಬೆಂಬಲ ಇದೆ. ಇದಕ್ಕೆ ರಾಜಕೀಯ ಪಕ್ಷಗಳು ಯಾವರೇ ಇರಲಿ ಅದನ್ನ ಕೂಡಲೇ
ಗವರ್ನರ್ ಭೇಟಿಯಾಗಿ ಅದನ್ನ ಸಹಿ ಮಾಡಿಸ್ಬೇಕು. ಇಮಿಡಿಯೇಟ್ ಅದಕ್ಕೆ ಸೈನ್ ಆಗಿ ಇಂಪ್ಲಿಮೆಂಟ್ ಆಗಬೇಕು, ಗೆಜೆಟ್ ಆಗಬೇಕು. ಅಲ್ಲಿವರೆಗೆ ಈ ಹೋರಾಟವನ್ನ ನಾವು ಸ್ಟಾಪ್ ಮಾಡುವುದಿಲ್ಲ. ಯಾಕಂದ್ರೆ ಬೇಕಾಗಿದ್ದು ನಮ್ಮ ಜನತೆಗೆ, ನಮಗ ವಕೀಲರು ಬೇರೆ ಇಲ್ಲ, ಜನತೆ ಬೇರೆ ಇಲ್ಲ, ಸಂಘ ಸಂಸ್ಥೆಗಳಿಗೆ ಬೇಕು. ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ನಮಗೆ ಎದಕ್ಕೆ ಬೇಕು ಅನ್ನುವಂತ ವಿಚಾರ ತಮ್ಮಲ್ಲಿ ಇರಬಹುದು. ನೋಡಿ, ಈಗ ನಮಗ ಈ ಜನತೆಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಹುಬ್ಬಳ್ಳಿಗೆ ಸಿಗಬೇಕಾದಂತ ಸವಲತ್ತುಗಳು ಧಾರವಾಡಕ್ಕೆ ಸಿಗ್ತಾ ಇಲ್ಲ. ಇಲ್ಲಿ ಕಾರ್ಪೊರೇಷನ್ ಹೆಸರಿಷ್ಟೇ, ಇಲ್ಲಿ ಯಾವ ಕೆಲಸ ಕಾರ್ಯಗಳು ಆಗ್ಬೇಕಾದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು ನಾವು. ಯಾಕೆ ನಾವೇನು ಅಂತದ್ದು ಮಾಡಿದೀವಿ? ನಮಗೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕು. ಅದಕ್ಕೆ ಕೂಡಲೇ ಗವರ್ನರ್ ಅನ್ನೋರು ಬೇಗನೆ ಸಹಿ ಮಾಡಿಸಿ ನಮಗದನ್ನ ಗೆಜೆಟ್ ಮಾಡಿಸಬೇಕು. ಇದು ಸರ್ಕಾರ ಹಾಗೂ ವಿರೋಧ ಪಕ್ಷದ ಕೆಲಸ, ಎಲ್ಲ ಪಕ್ಷದವ್ರದ್ದು ಕೆಲಸ ಇದು ನೀವು ಮಾಡುವಂತ ಕಾರ್ಯ. ಇದನ್ನು ನಿಮಗಾಗಿ, ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಕ್ರೆಡಿಟ್ಸ್ಗೋಸ್ಕರ ಇದನ್ನು ಬರೆದಾಡಬೇಡ್ರಿ. ಅಭಿವೃದ್ಧಿ ವಿಷಯದಲ್ಲಿ, ಅದಕ್ಕೆ ಎಸ್ಪೆಷಲಿ ಅದು ಧಾರವಾಡದ ವಿಷಯದಲ್ಲಿ ವಕೀಲರ ಸಂಘ ಯಾವತ್ತೂ ಭಾಗಿಯಾಗ್ತದ. ಈ ಹೋರಾಟವನ್ನ ಇವರಿಗೇನು ಸ್ಟಾಪ್ ಮಾಡುವುದಿಲ್ಲ. ಇದಕ್ಕೆ ನಾವು ಬೆಂಬಲ ಕೊಡ್ತೇವೆ, ನಾವು ಸ್ವತಃ ಭಾಗಿಯಾಗ್ತೇವೆ ಅಂತೇಳಿ ಇವತ್ತಿನ ದಿವಸ ನಾ ಹೇಳ್ತೇವೆ. ಈಗ ಕೇಂದ್ರ ಸಚಿವರು ಪತ್ರ ಕಳಿಸುವ ಮೂಲಕ ಒಂದು ರಾಜ್ಯಪಾಲರಿಗೆ ಭೇಟಿಗೆ ಅವಕಾಶ ಇದೇನು ಪತ್ರ ಚಳವಳಿ, ಪತ್ರ ವ್ಯವಹಾರ ಹೆಂಗಾಗತ್ತೆ ನೋಡಿ. ನೀವು ಪತ್ರ ಬರೀರಿ, ನೀವು ಕೂಡಿ ನಾವು ಹೇಳುದು ಇಷ್ಟೇ, ಎಲ್ಲ ಪಕ್ಷದವರು, ಘನ ಸರ್ಕಾರ ಮತ್ತು ವಿರೋಧ ಪಕ್ಷದವರು, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಪಕ್ಷದವರು ಸ್ವತಃ ನೀವು ಗವರ್ನರ್ ಅಂತಲೇ ಹೋಗ್ರಿ, ಅದನ್ನ ಸಹಿ ಮಾಡಿಸಿಕೊಂಡು ಬಂದು ಇಮಿಡಿಯೇಟ್ ಇಂಪ್ಲಿಮೆಂಟ್ ಆಗುವಾಗ ನೋಡ್ಕೋಬೇಕು. ಇದು ಜವಾಬ್ದಾರಿ ಒಬ್ಬರದ ಅಲ್ಲ, ಎಲ್ಲರಿಗೂ, ಎಲ್ಲ ಪಕ್ಷದವ್ರದ್ದು, ಎಲ್ಲ ಸರ್ಕಾರದವ್ರು. ಇಷ್ಟು ದಿನ ಅವರು ಬೃಹತ್ ಪಾಲಿಕೆ ಅಂತ ಈಗ ಹೋರಾಟ ತೀವ್ರಗೊಂಡು ಬಳಕ ಪತ್ರ ಬರ್ತಾರೆ, ಅದ್ರ ಬಗ್ಗೆ ಏನು ನೋಡಿ? ಅದೆಲ್ಲ ಗಿಮಿಕ್ಸ್, ರಾಜಕೀಯ ಒಂದು ಪ್ರೇರಿತ ಅವು. ಒಂದು ಉದಾಹರಣೆ, ಬೃಹತ್ ಮಹಾನಗರ ಪಾಲಿಕೆ ಅನ್ನಬೇಕಾಗಿತ್ತಂದ್ರೆ ಈ ಹಿಂದೆ ನೀವು ರೆಸಲ್ಯೂಷನ್ ಮಾಡೋ ಮುಂದೆ ಆಗ್ಬೇಕಾಗಿತ್ತು. ಅವಾಗ ಆ ವಿಚಾರ ಯಾಕೆ ಬರ್ಲಿಲ್ಲ? ಇವತ್ತಿನ ದಿವಸ ಇದನ್ನು ತಡೆ ಹಿಡಿಬೇಕು, ಇದನ್ನು ಮಾಡಿಕೊಡಬಾರದು ಉದ್ದೇಶದಿಂದ ಸುಳ್ಳೆ ಒಂದು ನಮಗೆ ಕಣ್ಣು ಒರೆಸುವ ತಂತ್ರ ಮಾಡಿದ್ದಾರೆ ಅಂತ ಹೇಳಿ ಇವತ್ತಿನ ದಿವಸ ಹೇಳ್ತೇನೆ. ಸರ್, ಹೋರಾಟ ಮುಂದಿನ ಹೆಂಗಿರುತ್ತೆ ನೋಡಿ, ರಾಜ್ಯಪಾಲರು ಕೂಡಲೇ ಅದಕ್ಕೆ ಸೈನ್ ಮಾಡಿ ಅದಕ್ಕೆ ಗೆಜೆಟ್ ಆಗುವವರೆಗೆ ನಮ್ಮ ಹೋರಾಟ ಇರ್ತದೆ. ಈಗ ನಿಯೋಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ, ಅದನ್ನ ನಾವು ಈಗಾಗಲೇ ನಮ್ಮ ಹೋರಾಟದ ಸಮಿತಿ ಇದೆ, ಆ ಸಮಿತಿಯಲ್ಲಿ ನಾವು ನಿರ್ಧಾರ ಮಾಡ್ತೀವಿ. ಧಾರವಾಡ ಜನತೆ ದಯಮಾಡಿ, ಧಾರವಾಡ ಜನತೆಗೆ, ಧಾರವಾಡ ಜನತೆಗೆ ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಬೇಕು ಅಂತೇಳಿ ಜನರ ಕೂಗು. ಈ ಕೂಗಿಗೆ ಸರ್ಕಾರ ಸ್ಪಂದನೆ ಮಾಡೈತಿ, ಆದ್ರೆ ಪರಿಪೂರ್ಣವಾಗಿ ಕೆಲಸ ಮಾಡಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾರೆ. ಅಷ್ಟೇ ಅಲ್ಲ, ಸಂಸದರು, ಕೇಂದ್ರ ಸಚಿವರಾದ ಜೋಶಿ ಅವರು ಸಹ ಈಗ ಗವರ್ನರ್ ಕಡೆಯಿಂದ ನಾವು ಅಪಾಯಿಂಟ್ಮೆಂಟ್ ತಗೊಂಡಿದ್ದೇವೆ, ತಾವು ಬರಬೇಕು ಅಂತೇಳಿ ಅವ್ರು ಹೇಳಿದ್ರು. ಲಾಡ್ ಅವರು ಹೋದ ವಾರ ಇಲ್ಲ, ನಾವು ಸಹ ಸರ್ಕಾರದಿಂದ ಗೌರವಾನ್ವಿತ ರಾಜ್ಯಪಾಲರಿಗೆ ಅವಕಾಶವನ್ನು ಕೇಳ್ತೇವೆ, ನಾವು ಸಹ ಸರ್ಕಾರದ ವತಿಯಿಂದ ಅನೇಕರನ್ನ ಕರ್ಕೊಂಡು ಹೋಗ್ತೇವೆ. ಅಷ್ಟೇ ಅಲ್ಲ, ಇಲ್ಲಿ ಸತ್ಯಾಗ್ರಹವನ್ನು ಮಾಡುವ ವೇದಿಕೆಯಲ್ಲಿ ಇರೋರನ್ನು ಕರ್ಕೊಂಡು ಹೋಗ್ತೇವೆ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಹೋಗ್ತೇವೆ ಅಂದ್ರು. ಆದ್ರೆ ಒಂದು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ, ತಮ್ಮ ಮುಖಾಂತರ ಏನು ಹೇಳೋದು ಅಂದ್ರೆ, ಲಾಡ್ ಅವರು ಹೋದ ಮೇಲೆ ಇವತ್ತಿನವರೆಗೂ ಸಹ ಅವರಿಂದ ಒಂದು ಪತ್ರ ಬಂದಿಲ್ಲ. ಹಾಗಾದ್ರೆ ಸರ್ಕಾರದ ಜವಾಬ್ದಾರಿ ಗವರ್ನರ್ಗೆ ಫೈಲ್ ಹೊತ್ತಾಕ್ಬಿಟ್ರೆ ಮುಗಿದು ಹೋಯ್ತು ಅಂದ್ರೆ ಅದು ತಪ್ಪು ತಪ್ಪು ತಪ್ಪು. ಅದಕ್ಕೆ ಕೂಡಲೇ ಅವ್ರು ಎಚ್ಚೆತ್ತುಕೊಂಡು ಇಲ್ಲಿ ಏನು ಜನರ ಬಯಕೆ ಇದೆ ಅದು ಪರಿಪೂರ್ಣವಾಗಿ ರಾಜ್ಯಪಾಲರು ಅಂತಿಮ ಅಂಕಿಯನ್ನ, ತಮ್ಮ ಸಹಿಯನ್ನ ಹಾಕುವವರೆಗೆ ಈ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹವನ್ನ ಕೈ ಬಿಡುವ ಪ್ರಶ್ನೆ ಇಲ್ಲ. ಅದಕ್ಕೆ ಈಗ ಗೌರವಾನ್ವಿತ ಕೇಂದ್ರ ಸಚಿವರು ಅವ್ರು ಹೇಳಿದ್ರು,
ಇಲ್ಲ ನೀವು 5 ಜನ ಬನ್ನಿ 19 ಅಥವಾ 20 ದಿನಾಂಕದಂದು ಸಮಯವನ್ನ ನಾವು ಹೇಳ್ತೇವೆ ಅವಾಗ ಬರ್ರಿ ಅಂದ್ರು. ಈಗ ಲಾಡವರು ಸಹ ಹೇಳೋಗ್ಯಾರ, ಅದಕ್ಕ ಅವ್ರದ್ದು ಸಹ ಜವಾಬ್ದಾರಿ ಐತಿ, ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಐತಿ. ಅದಕ್ಕ ನಾವು ಹೋಗೋದು ಬಿಡೋದು ಆಮೇಲೆ. ಈಗ ಸರ್ಕಾರದವರು ಸಹ ಹಾಗೂ ಬಿಜೆಪಿಯವರು ಏನು ವಿರೋಧ ಮಾಡ್ತಾರ ಅಂತ ಜನ ಹೊಯ್ಕೊಳಕತ್ತಾರ. ಅದಕ್ಕ ನಾ ಏನ್ ಹೇಳ್ತೇವೆ ಅಂದ್ರ, ಇಲ್ಲೇ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹದಲ್ಲಿ ಇರೋರು ಏನ್ ಹೇಳ್ತೇವೆ ಅಂದ್ರೆ, ಸರ್ಕಾರದವ್ರು ನೀವು ನಿಮಗೆ ಯಾರು ಬೇಕು ಅವ್ರನ್ನ ಕರ್ಕೊಂಡು ಹೋಗ್ರಿ, ಬಿಜೆಪಿ ಅವರು ನಿಮಗೆ ಯಾರು ಅವ್ರು ಕರ್ಕೊಂಡು ಹೋಗ್ರಿ. ನಮಗೆ ಬೇಕಾಗಿದ್ದೇನಂದ್ರೆ ಅಂಕಿತ ರಾಜ್ಯಪಾಲರಿಂದ ಅದನ್ನ ಮಾಡಿಸ್ಕೊಡ್ಬೇಕು. ಇಲ್ಲದೆ ಹೋದ್ರೆ ಇದು ಉಗ್ರವಾಗಿ ಹೋರಾಟ, ಸತ್ಯಾಗ್ರಹ ಬಿಟ್ಟು ಉಗ್ರ ಹೋರಾಟ, ಹೈಕೋರ್ಟ್ ಹೇಗೆ ಹೋರಾಟ ಪ್ರಾರಂಭ ಮಾಡಿದ್ವಿ ಹಂಗ ಧಾರವಾಡ ಬಂದಲ್ಲ. ಇಲ್ಲಿ ಯಾವ ಶಾಸಕರು, ಮಂತ್ರಿಗಳು, ಸರ್ಕಾರದ ಪ್ರತಿನಿಧಿಗಳು ಇಲ್ಲಿ ಅಡ್ಡಾಡಕ ಬಿಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಬೇಕು ಟಿಎಂಸಿ ಬೇಕು, ಬೇಕು ಟಿಎಂಸಿ ಬೇಕು, ಬೇಕು ಸರ್, ಮತ್ತೆ ಅದ್ರ ದೃಷ್ಟಿಯಿಂದ ಏನೇನ್ ಬೇಡಿಕೆ ಇಟ್ಟಿದ್ದೀರಿ? ಮತ್ತೆ ಬೇರೆ ಬೇರೆ ಅನುದಾನ ಈಗ ನೋಡಿ, ಕೂಸು ಹುಟ್ಟಿದ ಮೇಲೆ ಅದ ಗಂಡ ಚಣ್ಣನ ಹಾಕೋದು, ಸ್ಕರ್ಟ್ ಹೊಲ್ಸೋದು ಅದನ್ನ ಮಾಡ್ತೇವೆ. ಈಗ ಅಂಕಿತ ಹಾಕಿದ ಮೇಲೆ ಇದ್ರ ಈಗಾಗಲೇ ಸರ್ಕಾರ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಪ್ರಸ್ತಾವನೆಯನ್ನು ಕೊಟ್ಟಾರ. ಅದು ಮುಂದೆ ಹೆಂಗ ಅಂತೇಳಿ ಈಗ ನನ್ನ ಫೈಲ್ ನಲ್ಲಿ ನಾವೆಲ್ಲ ಸ್ಟಡಿ ಮಾಡಿ ಇಟ್ಕೊಂಡವಿ. ಬೇಕಂದ್ರೆ ಅದನ್ನ ಕೊಡ್ತೇವೆ. ಇದಾದ್ಮೇಲೆ ಈಗ ಹಿಂದೆ 1956 ರಾಜ್ಯಗಳ ಏನು ಪುನರ್ ವಿಂಗಡಣೆ ಆಯ್ತು. ಆ ಸಂದರ್ಭದಲ್ಲಿ ಅದ ಆದ್ಮೇಲೆ ಯಾವ ರಾಜ್ಯ ಎಲ್ಲಿ ಹೋಗ್ಬೇಕು, ಅದಕ್ಕ ಸೀಮೆಯನ್ನ ನಿಗದಿಪಡಿಸಬೇಕು. ಅದರ ಮೇಲೆ ಹಣದ ವ್ಯವಸ್ಥೆ ಹೆಂಗ, ನೀರಾವರಿ ವ್ಯವಸ್ಥೆ ಹೆಂಗ, ಸ್ಥಳ ಹೆಂಗ, ಅದೆಲ್ಲ ಮುಂದೆ. ಈಗ ಕೂಸು ಹುಟ್ಟಬೇಕು, ಆಮೇಲೆ ಕುಲಾಯನೋ ಚಣ್ಣನೋ ಅಂಗಿನೋ ಮಾಡ್ತೇವೆ. ಅದಕ್ಕೆ ಇದ್ರ ಬಗ್ಗೆ ರಾಜಕಾರಣಿಗಳು ಜನರನ್ನ ದಿಕ್ ತಪ್ಪಿಸ್ತಾರ. ಹಣಕಾಸು ಹಂಗ ಬರ್ಬೇಕು, ಹೆಂಗ್ ಬರ್ಬೇಕು, ಹಣ ಕೊಡೋರು ನೋಡಿ. ಅಕ್ಟ್ರಾಯ್ ಹೋದ್ಮೇಲೆ ಲೋಕಲ್ ಬಾಡೀಸ್ದು ಆರ್ಥಿಕ ಸಬಲತೆಯನ್ನ ಕಳ್ಕೊಂಡು ಬಿಟ್ಟಾರ. ಫಂಡ್ಸ್ ಬರ್ಬೇಕು. ಹಾಗಾದ್ರೆ ಕೇಂದ್ರ ಸಚಿವರು ಫಂಡ್ ಕೊಡಬಹುದು, ಹೊಸದಾಗಿ ಮಾಡಿದಾಗ ಫಂಡ್ ಕೊಡಬಹುದು, ರಾಜ್ಯ ಸರ್ಕಾರನು ಫಂಡ್ ಕೊಡಬೇಕು. ಅದನ್ನೆಲ್ಲ ನಮ್ಗೆ ವ್ಯಾಚ ಐತಿ. ಸುಮ್ಮನೆ ದಿಕ್ಕು ತಪ್ಪಿಸೋದು ಬಿಟ್ಟು ಈಗ ಅಂಕಿತವನ್ನ ಹಾಕಿಸ್ಲಿಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಸಚಿವರು ಯಾರು ಬೇಕು ಅವ್ರನ್ನ ಕರ್ಕೊಂಡು ಹೋಗಿ ಅಂಕಿತವನ್ನ ಹಾಕಿಸ್ಕೊಡ್ಲಿ ಅಂತೇಳಿ ನಮ್ಮ ವಿನಂತಿ. ಅದಕ್ಕೆ ಅವರಿಗೆ ದೇವರು ಬುದ್ಧಿ ಕೊಡ್ಲಿ ಅಂತ ಹೇಳಿ ಈಗ ಕಾಯಿ ಹೊಡೆದಲ್ಲ ಕರ್ಪೂರಾಚಳಿ ಎಲ್ಲರಿಗೂ ನಮಸ್ಕಾರ. ನಾವು ಧಾರವಾಡ ಕಿರಾಣಿ ವರ್ತಕರ ಸಂಘದ ಅಧ್ಯಕ್ಷರಾದ ಶಿವಮೂರ್ತಿ. ನಮ್ಮಲ್ಲಿ ಇವತ್ತು ನಾವು ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಬೇಕಂತೇಳಿ ಏನು ಹೋರಾಟ ಮಾಡ್ತಾ ಇದಾರೆ ಅವ್ರಿಗೆ ನಾವು ಬೆಂಬಲಿಸ್ತೀವಿ. ನಾವೆಲ್ಲ ನಮ್ಮ ಸಂಘದಿಂದ ನಮ್ಮ ವ್ಯಾಪಾರಸ್ಥರು ಕೊಡ್ಕೊಂಡು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀವಿ. ನಮಗೆ ಧಾರವಾಡಕ್ಕೆ ಅತ್ಯವಶ್ಯವಾದ ಪಾಲಿಕೆ ಇದೆ. ಯಾಕಂದ್ರೆ ವ್ಯಾಪಾರಸ್ಥರಿಗೆಲ್ಲ ಸಮಸ್ಯೆ ಭಾಳ ಆಗುತ್ತೆ. ಹುಬ್ಳಿಗೆ ಹೋಗಿ ಪ್ರತಿಯೊಂದು ಇಲ್ಲಿ ಏನ್ ಕೇಳಿದ್ರು ಹುಬ್ಳಿ ಹೋಗ್ಯಾರ, ಅಲ್ಲಿ ಹೋಗ್ಯಾರ, ಇಲ್ಲಿ ಹೋಗ್ಯಾರ ಅಂತ ಹೇಳ್ತಾರೆ. ಇಲ್ಲೇನು ಕೆಲಸ ಆಗೋದಿಲ್ಲ. ಆಮೇಲೆ ಕಂಪ್ಲೇಂಟು ಹುಬ್ಳಿ ರೆಸಿಡೆನ್ಷಿಯಲ್ ಏರಿಯಾ ಇದೆ. ಕಮರ್ಷಿಯಲ್ ಹುಬ್ಳಿ ಇರ್ಬೋದು, ರೆಸಿಡೆನ್ಷಿಯಲ್ ಏನ್ ಸಿಗ್ತಾ ಇಲ್ಲ ಇಲ್ಲಿ ಕಾರ್ಪೊರೇಷನ್ ವತಿಯಿಂದ. ಅದಕ್ಕೆ ಪ್ರತ್ಯೇಕ ಪಾಲಿಕೆ ಮಾಡಿದ್ರೆ ಏನ್ ಅನುಕೂಲ ಆಗುತ್ತೆ, ಎಲ್ಲ ಅನುಕೂಲ ಆಗ್ತೈತೆ. ಅದು ಗೌರ್ಮೆಂಟ್ನಿಂದ ಏನ್ ಪ್ರಾಬ್ಲಮ್ ಏನದಾವ ಅದನ್ನೆಲ್ಲ ಅಧಿಕಾರಿಗಳು ಕುತ್ಕೊಂಡು, ಸಚಿವರು, ಶಾಸಕರು ಎಲ್ಲರೂ ಕುತ್ಕೊಂಡು ಮಾತಾಡಿಕೊಂಡು ಪ್ರತ್ಯೇಕ ಪಾಲಿಕೆ ಕೊಡಿಸುವಂತ ವ್ಯವಸ್ಥೆ ಮಾಡಿದ್ರೆ ಅವ್ರಿಗೆ ನಾವೆಲ್ಲ ಧನ್ಯವಾದ ತಿಳಿಸ್ತೀವಿ. ಶಿವಮೂರ್ತಿ ಕೊಟ್ಟು
ಧಾರವಾಡದ ಈ ಪ್ರತ್ಯೇಕ ಮಹಾನಗರ ಪಾಲಿಕೆಗಾಗಿ ಎಲ್ಲಾ ಸಂಘಟನೆಗಳು ಕೂಡಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಬಿಜೆಪಿ ಅವರು ಇದನ್ನು ಬೇಡ ಅಂತ ಹೇಳಿ ಒಂದು ಏನು ಮನವಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ಇದು ಕುರಿತು ತಾವೇನು ಹೇಳ್ತೀವಿ? ಇದ್ರ ಕುರಿತು ಈ ಹೋರಾಟಗಾರರ ಮನವಿಗೆ ಸ್ಪಂದಿಸಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಇರ್ಬೋದು, ಅರವಿಂದ್ ಬೆಲ್ಲದೇವರು ಪತ್ರದ ಮುಖಾಂತರ ನಾವು ರಾಜ್ಯಪಾಲರನ್ನ ಟೈಮ್ ತಗೋತೀವಿ ಅಂತ ಹೇಳಿ ಲೆಟರ್ ಕಳಿಸಿದ್ರು. ಅದಾದ ಮೇಲೆ ನಿನ್ನೆ ದಿನ ರಾಜ್ಯಪಾಲರು 19-20ಕ್ಕೆ ನಮಗೆ ಟೈಮ್ ಅನ್ನು ಕೊಡ್ತಾರೆ. ಆ ಟೈಮ್ದೊಳಗ ನೀವು 5 ಜನಪ್ಪ ಅಂತೇಳಿ ನಮಗೊಂದು ಲೆಟರ್ ಕೊಟ್ಟಾರ. ಆ ಹೋರಾಟಗಾರರು ಹೋಗ್ಬೇಕೋ ಬೇಡಬೇಕು ಅಂತ ತೀರ್ಮಾನ ತಗೊಂಡಿಲ್ಲ. ಆ ತೀರ್ಮಾನ ತಗೊಂಡ ಮೇಲೆ ಹೋಗುದು ಬಿಡುದು ಇದಾಗ್ತದೆ. ಜಗತ್ ಕೊಟ್ರ ಅವ್ರ ಎಷ್ಟ್ ಮಂದಿ ಅಪಾಯಿಂಟ್ಮೆಂಟ್ ಮಾಡ್ಬೋದಾರ, 5 ಮಾಡ್ಬೋದು, 10 ಮಾಡ್ಬೋದು. ಸತ್ಯಾಗ್ರಹದ ತಾಕತ್ತು ಏನು ಅನ್ನೋದು ದಿನದಿಂದ ದಿನಕ್ಕ ಗೊತ್ತಾಗಕತ್ತಿದ್ದ ಜನಕ್ಕ. ಮೊನ್ನೆ ಗೌರವಾನ್ವಿತ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಒಂದು ಪತ್ರವನ್ನ ಕಳಿಸಿದ್ರು. ಇಲ್ಲ ನೀವು ಸಹ ವೇದಿಕೆಯಿಂದ ಪತ್ರ ಗೌರವಾನ್ವಿತ ರಾಜ್ಯಪಾಲರಿಗೆ ಕಳಿಸಿದ್ರೆ ಚರ್ಚೆ ಮಾಡ್ಲಿಕ್ಕೆ ಅಂತ ಹೇಳಿ 3 ದಿನದ ಅವಕಾಶವನ್ನ ಕೊಡಬೇಕು, 3 ದಿನದೊಳಗಾಗಿ ಅಂತ ಹೇಳಿದ್ರೆ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಮಾಡಲಿಕ್ಕೆ ನಾವು ತೀರ್ಮಾನಿಸಿದ್ದೇವೆ ಅಂತ ಹೇಳಿ. ಯಾವಾಗ ಸತ್ಯ ಪ್ರತಿಪಾದನಾ 3 ದಿನ ಬರಲಿಲ್ಲ ಗೌರವಾನ್ವಿತರಿಂದ, ಸತ್ಯ ಪ್ರತಿಪಾದನಾ ಸತ್ಯಾಗ್ರಹವನ್ನ ನಾವು ಪ್ರಾರಂಭ ಮಾಡಿದ್ವಿ. ದಿನದಿಂದ ದಿನಕ್ಕ ಈ ನ್ಯಾಯಯುತವಾದ ಬೇಡಿಕೆ ಧಾರವಾಡದ ಪ್ರತ್ಯೇಕ ಮಹಾನಗರ ಪಾಲಿಕೆ ಧಾರವಾಡ ಜನತೆಯ ಬಹುದಶಕಗಳ ಬೇಡಿಕೆಯಾಗಿತ್ತು. ಆ ಕಾರಣಕ್ಕಾಗಿ ಯಾವಾಗ ಇದು ಅಂತಿಮವಾಗಿ ರೂಪುಗೊಳ್ಳಿಲ್ಲ, ಗೌರವಾನ್ವಿತರು ಅಂಕಿತವನ್ನ ಹಾಕ್ತಾ ಇದ್ದಾಗ ಇದು ಸತ್ಯಾಗ್ರಹ ಪ್ರಾರಂಭ ಆಯಿತು. ಕೇಂದ್ರ ಸಚಿವರು ಸಹ ಪತ್ರವನ್ನ ಕಳಿಸಿ 19-20ನೇ ತಾರೀಕರಂದು ಸಮಯ ನಿಮಗೆ ತಿಳಿಸ್ತೇವೆ, ಆಮೇಲೆ 5 ಜನ ಬರ್ರಿ ಅಂತ. ಆ ಸಂದರ್ಭದಲ್ಲಿ ನಾವೆಲ್ಲ ಸತ್ಯವನ್ನ ಅಗ್ರಹಿಸಲಿಕ್ಕೆ ಸತ್ಯಾಗ್ರಹ ಕೂಡ ಒಂದು ತೀರ್ಮಾನ ತೆಗೆದುಕೊಂಡು ಆಯ್ತಪ್ಪ, ಯಾರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಜನರ ಈ ಬೇಡಿಕೆಗೆ ಒಂದು ತೀರ್ಮಾನವನ್ನು ತೆಗೆಯಲಿಕ್ಕೆ ನಾವು ತಯಾರಾದೇವೆ ಅಂತ ಹೇಳಿ ಹೇಳಿದಾಗ ರಾಜ್ಯ ಸರ್ಕಾರದ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ರಾವ್ ಅವರು ನಮ್ಮನ್ನ ಕರೆದು ಮಾತನಾಡಿದ್ರು. ನಮಗ್ ಖುಷಿಯಾಗಿದೆ. ಆದ್ರೆ ಇವತ್ತಿನವರೆಗೆ ಅವರಿಂದ ಗೌರವಾನ್ವಿತ ರಾಜ್ಯಪಾಲರೊಂದಿಗೆ ಚರ್ಚೆ ಮಾಡಲಿಕ್ಕೆ ಈ ವಿಷಯದ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಕಾರಣ ಏನೋ ಇರಬಹುದು. ಆದ್ರೆ ನಂಬಿಕೆಟ್ಟವನಿಲ್ಲ ಈ ಜಗದಲ್ಲಿ. ನಾವು ನಂಬೇವೆ. ಅದಕ್ಕೆ ಈಗ ಒಂದು ಪತ್ರ ಬಂತು, ನಮಗ್ ಖುಷಿ ಆಗ್ತದೆ. ಯಾಕಂದ್ರೆ ಸರ್ಕಾರದ ನಿರ್ಧಾರ, ಅದನ್ನ ಗೌರವಾನ್ವಿತ ಕೇಂದ್ರ ಸಚಿವರು ನಾವು 19-20ನೇ ತಾರೀಕು ರಾಜ್ಯಪಾಲರೊಂದಿಗೆ ಚರ್ಚೆ ಮಾಡಲಿಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ, ನಾವು ಈ ಒಂದು ತೀರ್ಮಾನ ತೆಗೆದುಕೊಂಡಿದ್ವಿ, ಅದನ್ನ ಏನು ಅಂತ ನಿಮಗೆ ಹೇಳ ಬಯಸ್ತಾರೆ. ಯಾವಾಗ ಯಾರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅವರು ಇದಕ್ಕೆ ಒಪ್ಪಿಗೆಯನ್ನು ಕೊಡುವ ರೂಪದಲ್ಲಿ ಪತ್ರಗಳು ಬಂದಿತ್ತು. ಆದ್ರೆ ರಾಜ್ಯ ಸರ್ಕಾರ ಬಂದಿಲ್ಲ ಅಂದಾಗ ನಾವು ನಾಳೆ ಇದು ಪಕ್ಷಾತೀತವಾದ ಹೋರಾಟ, ಅದಕ್ಕೆ ನಮಗೇನು ಪಕ್ಷ ಇಲ್ಲ, ಒಂದ ನ್ಯಾಯಯುತವಾದ ಬೇಡಿಕೆಗೆ ಎಲ್ಲರೂ ಸಹ ಒಪ್ಪಿಗೆ ನೀಡಬೇಕು. ಹಾಗಾದ್ರೆ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಗೌರವಾನ್ವಿತ ರಾಜ್ಯಪಾಲರಿಗೆ ಅಂಕಿತವನ್ನು ಹಾಕಲಿಕ್ಕೆ ಕಳಿಸಿ ಬಿಟ್ರೆ ಮುಗಿಲಿಲ್ಲ. ಆಕಸ್ಮಿಕ ಇವತ್ತು ಸಂಜೆ ಒಳಗೆ ಬರದೇ ಇದ್ರೆ ನಾಳೆ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಆದ್ರೆ ನಮಗೆ ಈ ಒಂದು ಸಂತೋಷ, ಅವರು ಸಹ ಏನು ಬಂದಿದ್ದಾರೆ ಹೇಳ್ಬಿಡ್ತಾರೆ. ಕ್ರಿಯೇಷನ್ ಆಫ್ ಧಾರವಾಡ ಸಿಟಿ ಕಾರ್ಪೊರೇಷನ್, ಐ ಅಲಾಂಗ್ ವಿತ್ 10 others, ಅಲ್ಲಿ 5 ಮಂದಿ ಕೇಂದ್ರ ಸಚಿವರ ಪತ್ರದಲ್ಲಿ, ಇಲ್ಲಿ ಐ ಅಲಾಂಗ್ ವಿತ್ 10 others
would like to have an appointment with the Honorable Governor of Karnataka regarding creation of a Dharwad City Corporation. Hence, I request you to give an appointment on the 19th or 20th to meet the Honorable Governor. ನೋಡಿ ಹೆಂಗಂದ್ರೆ ಅವ್ರದ್ದು ಲೆಟರ್ 19-20, ಇವ್ರದ್ದು ಲೆಟರ್ 19-20 ಇದ್ರೆ ಅಂದ್ರೆ ಅವ್ರೆಲ್ಲಾರು ಕೂಡೇರಿ ನಾವು ಗಟ್ಟಿ ಆದ್ರೆ ಇಬ್ರು ಕೂಡಿ ಮಾಡ್ತಾರ್ರಿ. ನಾವೇನು ಅಷ್ಟರಿ ಆದ್ರೂ ನಮ್ಮನ್ನ ಬಾರಿಸ್ತಾರ್ರಿ. ಅದಕ್ಕೆ ನಾವು ಗಟ್ಟಿ ಬಾರಿಸೇವಿ. ಏನು ಎಚ್ಚರಿಕೆ ಗಟ್ಟಿ ಬಾರಿಸೇವಿ ಹಂಗಲ್ಲ, ಎಚ್ಚರಿಕೆ ಗಟ್ಟಿ ಅಷ್ಟೇ ಅಲ್ಲ. ಈಗ ಏನ್ ಮಾಡಿದ್ವಿ ನಾವು, ದೇವರ ಬುದ್ಧಿ ಕೊಡ್ಲಿ ಅಂತ ಹೇಳಿ ಕರ್ಪೂರ ತೆಗೆದುಕೊಂಡು ಬೆಳಗಿದೆ. ಅವರಿಗೆ ಚಲೋ ಬುದ್ಧಿ ಕೊಡ್ಲಿ ಎಲ್ಲರಿಗೂ ಅಂತೇಳಿ ಮಾಡಿದ್ವಿ. ಅದು ನೋಡಿ ಮಾಡಿ 5 ದಿನಕ್ಕೆ ಲೆಟರ್ ಬಂದೈತೆ. ಆದ್ರೆ ಇನ್ನೊಂದು ಲೆಟರ್ ಬಂದ್ರೆ ನಮಗೆ ಸಂತೋಷ, ಕ್ಷಣಿಕ ಇಲ್ಲ. ಆದ್ರೆ ಇದು ನೀವು ಗೌರವಾನ್ವಿತ ರಾಜ್ಯಪಾಲರಿಗೆ ಬರೆದ ಲೆಟರ್. ಗವರ್ನರ್ ನಿಮಗೆ ಇನ್ನೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಅದು ಕೊಡ್ಲಿಲ್ಲ ಅಂದ್ರೆ ನಾಳೆ ನಿಮ್ಮ ನಮ್ಮ ಹೋರಾಟನ ಅದಕ್ಕೆ ಈಗ ಸಂತೋಷ ಆಗೈತಿ. ಕೆಲಸ ಮಾಡೋ ಜವಾಬ್ದಾರಿ ಇನ್ನೂ ಬಹಳ ಐತಿ ರಾಜ್ಯ ಸರ್ಕಾರದ್ದು. ಈ ಪತ್ರವನ್ನ ಈ ಒಕ್ಕಳಿಕೆಯನ್ನ ಸತ್ಯಾಗ್ರಹಗಳಿಗಂತ ನಂದು ಕೊಟ್ಟಂತ ಅವರ ಆಪ್ತ ಕಾರ್ಯದರ್ಶಿ ಗಾಯಕೊಂಡವರಿಗೂ ಹಾಗೂ ಅವರ ಆಗು ಹೋಗುಗಳನ್ನ ಅಲ್ಲ ರಾಜಕೀಯ ನಿರ್ಧಾರಗಳು ಜರಿಗಟ್ಟಲಿಕ್ಕೆ ಸನ್ನದ್ಧರಾಗಿ ಏನು ಕೆಲಸ ಮಾಡ್ತಾರಲ್ಲ ಅವರು ಸಹ ಇಲ್ಲಿರೋ ನಾನು ಎದಕ್ಕೆ ಬರಕ್ಕೆ ನಾನು ಅಪ್ಪಿ ಹೇಳಿದ್ರೆ ಇವರು ಹಾಕೊಂಡು ಹೋರಾಟದಾಗವರ ಇವರ ಬಲ್ಲಗೌಡ ಹಳೆ ನಮ್ಮ ಹಳೆ ಹುಲಿ ಅದು ಇವರೆಲ್ಲರೂ ಹೋರಾಟದಾಗ ಇದ್ದರು. ಈಗ ಅವ್ರು ಬಂದಾರೆ ಅಂದ್ರೆ ಇವಾಗ ಮತ್ತೊಂದು ಶಕ್ತಿ ಅವ್ರಿಗೆ ಇಲ್ಲೇ ಇನ್ನೊಂದು ತಾಸು ಕೊಂಡಿರ್ಬೇಕಂತ ಹೇಳಿ ನಾನು ಮಾತಿವರಮ್ಮ ಹಾಕ್ತೀನಿ. ಸಮಸ್ತ ಗುರು ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು ಈಗ ಮುಂದೆ ಬರಬೇಕು. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಮುಂದೆ ಧಾರವಾಡ ಪ್ರತ್ಯೇಕ ಪಾಲಿಕೆ ಮೊದಲನೇ ಈ ಸಂಸ್ಥೆ ನಮ್ಮಲ್ಲಿ ಅಭಿನಂದನೆಗಳು ಧನ್ಯವಾದಗಳು. ಶಾಸಕ ಇತಿಹಾಸವನ್ನ ಅವಲಂಬಿಸಿದಾಗ ಒಂದು ಘಟನೆಯನ್ನು ಹೇಳ್ತಾನೆ. ಅಸ್ಸಾಂನಲ್ಲಿ ಅಸ್ಸಾಂನಲ್ಲಿ ಬಂದಂತ ಸರ್ಕಾರ ಯಾವ ರೀತಿ ಒತ್ತಡ ಆಗಿತ್ತು ಅಂದ್ರೆ ಕಾನೂನು ಇರಲಿಲ್ಲ, ಕಾನೂನುಗಳು ನಡೀತಾ ಇರಲಿಲ್ಲ ಅಸ್ಸಾಂನಲ್ಲಿ. ಅವಾಗ ಯುವ ಶಕ್ತಿ ಪ್ರಫುಲ್ಲ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೆ ಹಾಗೆಲ್ಲ ಯುವಕರು ಇಲ್ಲಿ ಅನ್ಯಾಯ ಆಗ್ತದೆ ಅಂದಾಗ ಪ್ರಾರಂಭದ ಜನಕ್ಕೆ ಈಗಾಗಲೇ ಅಂಜುಮನವರು ಬಂದು ಹೇಳೋದು ಅವರೆಲ್ಲ ಇವರಿಗೆ ಕ್ಯಾನ್ಸಲ್ ಮಾಡ್ತಾರೆ, ಲೀಗಲ್ ಸರ್ವಿಸ್ ಅಥಾರಿಟಿ ಕ್ಯಾನ್ಸಲ್ ಅಂತ ಹೇಳಿ. ಸೊ ಎಲ್ಲ ನಮಗೆಲ್ಲ ಬಂದು ಹೇಳ್ತಾ ಇದ್ರು ಏನು ಕುಂದು ಕೊರತೆಗಳನ್ನೆಲ್ಲ ಸರಿ ಮಾಡ್ತಿದ್ರು. ನಾಟ್ ಓನ್ಲಿ ಇದು ಇದು ಸಾರ್ವಜನಿಕ ಎಲ್ಲ ಇದ್ರು, ಏನಾದ್ರು ಕುಂದು ಕೊರತೆ ಎಲ್ಲ ಮಂದಿ ಹೇಳ್ತಿದ್ರು. ಅದ್ರೊಳಗೆ ಇನ್ನೂ ಹೇಳ್ತಾ ಇದ್ರು ನಮ್ಮ ವಿದ್ಯಾರ್ಥಿಗಳಿಗೆ. ಅವಾಗೆ ಮಕ್ಕಳ ಕೇಳಿ ನಾನು ಮಾತಾಡ್ತಾರೆ ಅವರು ಇಲ್ಲಿ ಏನ್ರಿ ಒಂದ್ ಸಣ್ಣ ಕೆಲ್ಸ ಹುಬ್ಬಳ್ಳಿಗೆ ಹೋಗ್ಬೇಕಲ್ಲ, ಒಂದ್ ಬರ್ತಲ್ಲಿ ಚಿತ್ರದುರ್ಗ ಒಂದ್ ಡೆಪ್ತಾರೆ ಎಲ್ಲ ಹೋಗ್ಬೇಕು. ನಮ್ಗೆಲ್ಲಾರು ಓದಲ್ಲಿ ನಾವು ಹೇಳ್ತಾ ಇದ್ರು. ಸೊ ಇಷ್ಟ ಅವಶ್ಯಕತೆ ಐತಿ. ಆದ್ರೆ ಅಡ್ವೊಕೇಟ್ ನಾವು ಅಡ್ವೊಕೇಟ್ ಅಡ್ವೊಕೇಟ್ ಆದ್ರೆ ಎಲ್ಲಾ ಪ್ರತಿಯೊಂದು ಮನುಷ್ಯರು ಇಲ್ಲಿ ಧಾರವಾಡ ಜನತೆಗೆ ಅಲ್ಲಿ ಹುಬ್ಬಳ್ಳಿಗೆ ಹೋಗಿ ನಾನು ಕೆಲಸ ಮಾಡ್ಕೊಂಡು